5 ಲಕ್ಷ ಲಂಚ ಪಡೆದಿದ್ದಂಥ ಸಂದರ್ಭದಲ್ಲಿ ಶಿರಹಟ್ಟಿ ಬಿಜೆಪಿ ಶಾಸಕ ಟ್ರ್ಯಾಪ್ ಕೇಸಿಗೆ ಸಂಬಂಧಪಟ್ಟ ಹಾಗೆ ಶಾಸಕ ಡಾಕ್ಟರ್ ಚಂದ್ರು ಲಮಾಣಿ ಬೆಂಬಲಿಗರಿಂದ ಭಾರೀ ಪ್ರತಿಭಟನೆ ನಡೀತಾ ಇದೆ. ಶ್ರೀ ಬಾಲಾಜಿ ಆಸ್ಪತ್ರೆ ಮುಂಭಾಗ ಬೆಂಬಲಿಗರು ಹಾಗೂ ಫ್ಯಾನ್ಸ್ ಪ್ರೊಟೆಸ್ಟ್ ಮಾಡ್ತಾ ಇದ್ದಾರೆ. ಗದಗ ಜಿಲ್ಲೆ ಲಕ್ಷ್ಮೇಶ್ವರ ಪಟ್ಟಣದಲ್ಲಿರ್ತಕ್ಕಂಥ ಶ್ರೀ ಬಾಲಾಜಿ ಆಸ್ಪತ್ರೆ ಅದು. ಆಸ್ಪತ್ರೆಯ ಎದುರು ನಡು ರಸ್ತೆಯಲ್ಲೇ ಘೋಷಣೆ ಕೂಗಿ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಆಸ್ಪತ್ರೆಯೊಳಗೆ ನುಗ್ಗೋದಕ್ಕೆ ಯತ್ನಿಸಿದ್ದಾರೆ. ನಂತರ ಪೊಲೀಸರ ಜೊತೆ ವಾಗ್ವಾದ ಕೂಡ ನಡೆಸಿದ್ದಾರೆ. ಪ್ರತಿಭಟನಾಕಾರರನ್ನ ತಡೆಯೋದಕ್ಕೆ ಪೊಲೀಸರು ಹರಸಾಹಸ ಪಡಬೇಕಾಯಿತು. ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಧಿಕ್ಕಾರ ಕೂಗಿ ಬೆಂಬಲಿಗರು ಕಿಡಿಕಾರ್ತಿರ್ತಕ್ಕಂತಹ ಒಂದು ದೃಶ್ಯವನ್ನ ನೀವು ಗಮನಿಸ್ತಾ ಇದ್ದೀರಿ. ಆಸ್ಪತ್ರೆ ಹೊರಗಡೆ ಮತ್ತೊಂದು ಹೈಡ್ರಾಮಾ ಅಂತಾನೆ ಹೇಳ್ಬೋದು. ಇದು ಎಲ್ಲರ ಗಮನಾರ್ಹವಾಗಿದೆ. ಶಾಸಕರ ಬೆಂಬಲಿಗರು ಹಾಗೂ ಅಭಿಮಾನಿಗಳು ಶ್ರೀ ಬಾಲಾಜಿ ಆಸ್ಪತ್ರೆ ಎದುರು ಜಮಾಯಿಸಿ ಭಾರೀ ಪ್ರತಿಭಟನೆಯನ್ನ ನಡೆಸಿದ್ರು. ನಡು ರಸ್ತೆಯಲ್ಲಿ ಘೋಷಣೆಯನ್ನ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದ್ರು. ಕೆಲವರು ಆಸ್ಪತ್ರೆಯೊಳಗಡೆ ನುಗ್ಗೋದಕ್ಕೆ ಯತ್ನಿಸಿದ ವೇಳೆ ಪೊಲೀಸರು ಅವರನ್ನ ತಡೆಯೋದಕ್ಕೆ ಹರಸಾಹಸನೆ ಪಡಬೇಕಾದಂತ ಸ್ಥಿತಿ ನಿರ್ಮಾಣ ಆಯಿತು. ಇದು ರಾಜಕೀಯ ಪ್ರೇರಿತ ಪ್ರಕರಣ ಅಂತ ಆರೋಪ ಮಾಡಿ ಕೆಲ ಬೆಂಬಲಿಗರು ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಧಿಕ್ಕಾರವನ್ನ ಕೂಡ ಕೂಗಿದ್ದಾರೆ. ಪೊಲೀಸರು ಒಳಗಡೆ ಬಿಡದೆ ತಡೀತಿದ್ದಂತೆ ಬೆಂಬಲಿಗರು ಹೈಡ್ರಾಮಾ ನಡೆಸಿದ ಘಟನೆ ಕೂಡ ಅಲ್ಲಿ ನಡೆದಿದೆ. ಇನ್ನು ಆದ್ರೆ ಕೊನೆಗೂ ಕೂಡ ಆಸ್ಪತ್ರೆ ಒಳಗಡೆ ಯಾರನ್ನ ಕೂಡ ಒಳಕ್ಕೋಗದಂತೆ ಪೊಲೀಸರು ಕಟ್ಟುನಿಟ್ಟಿನ ಭದ್ರತೆಯನ್ನ ಒದಗಿಸಿದ್ರು. ಪ್ರತಿಭಟನಾಕಾರರನ್ನ ತೆರವುಗೊಳಿಸುವ ಕಾರ್ಯಾಚರಣೆ ಕೂಡ ನಡೆಸಲಾಯಿತು. ಎಲ್ಲರೂ ಸೇರಿರ್ತಕ್ಕಂಥದ್ದನ್ನ ನೀವು ಗಮನಿಸ್ತಾ ಇದ್ದೀರಿ. ಶಾಸಕರ ಬೆಂಬಲಿಗರು ಹಾಗೂ ಅಭಿಮಾನಿಗಳು ಶ್ರೀ ಬಾಲಾಜಿ ಆಸ್ಪತ್ರೆಯ ಎದುರು ಅಲ್ಲಿ ಪ್ರೊಟೆಸ್ಟ್ ಮಾಡೋದಕ್ಕೆ ಮುಂದಾಗಿದ್ದಾರೆ. ಒಟ್ಟಾರೆ ಲಂಚ ಟ್ರ್ಯಾಪ್ ಪ್ರಕರಣ ರಾಜಕೀಯವಾಗಿ ದೊಡ್ಡ ಒಂದು ಪರಿಣಾಮ ಬೀರಿದೆ ಅಂತಾನೆ ಹೇಳ್ಬೋದು. ಭ್ರಷ್ಟಾಚಾರದ ವಿರುದ್ಧ ಕಠಿಣ ನಿಲುವು ತಾಳ್ತಕ್ಕಂಥ ಮಾತು ಹೇಳಿಕೊಂಡಿರ್ತಕ್ಕಂಥ ಬಿಜೆಪಿಗೆ ಇದೀಗ ತಮ್ಮದೇ ಶಾಸಕರ ವಿರುದ್ಧ ಬಂದಿರತಕ್ಕಂಥ ಒಂದು ಆರೋಪ ಭಾರೀ ಮುಜುಗರ ತಂದಿದೆ. ಪಕ್ಷದ ಹೈಕಮಾಂಡ್ ಯಾವ ನಿರ್ಧಾರ ತೆಗೆದುಕೊಳ್ಳುತ್ತೆ ಅನ್ನೋದನ್ನ ನಾವು ಕುತೂಹಲದಿಂದ ಕಾದು ನೋಡಬೇಕಾಗಿದೆ. ಮುಂದಿನ ಕೆಲ ಗಂಟೆಗಳು ಹಾಗೂ ದಿನಗಳು ಈ ಪ್ರಕರಣದಲ್ಲಿ ಮಹತ್ವದ ತಿರುವನ್ನ ಪಡೆದುಕೊಳ್ತಕ್ಕಂಥ ಎಲ್ಲಾ ಸಾಧ್ಯತೆಗಳು ಕಂಡು ಬರ್ತಾ ಇದೆ. ಇದ್ರ ಬಗ್ಗೆ ಈಗ ಇನ್ನಷ್ಟು ವಿಚಾರಗಳನ್ನ ಅವ್ರದೇ ಆದಂತ ಪಕ್ಷದ ನಾಯಕರು ಏನ್ ಹೇಳ್ತಾರೆ, ಹೈಕಮಾಂಡ್ ಏನ್ ಹೇಳುತ್ತೆ, ಆಡಳಿತ ಪಕ್ಷ ಇದ್ರ ಬಗ್ಗೆ ಏನ್ ಮಾತನಾಡುತ್ತೆ, ಎಲ್ಲವೂ ಇದೆ ಇನ್ನು ಮುಂದೆ ಇರತಕ್ಕಂಥದ್ದು. ಒಟ್ಟಿನಲ್ಲಿ ಇದು ಭಾರಿ ಚರ್ಚೆಗೆ ಕಾರಣ ಆಗುವಂತ ಎಲ್ಲಾ ಸಾಧ್ಯತೆಗಳು ಕಂಡು ಬರ್ತಾ ಇದೆ. ಜನಪ್ರಿಯ ಶಾಸಕರಿಗೋಸ್ಕರ ಜನಪ್ರಿಯ ಶಾಸಕರಿಗೋಸ್ಕರ ನಾಯಕನನ್ನ ಹತ್ತಿಕ್ಕುವಂತ ಕೆಲಸ ಮಾಡಕೊಂತಾರ. ಇದು ಖಂಡನೀಯ. ಮಾನ್ಯ ಎಚ್ ಕೆ ಪಾಟೀಲ್ ರೇ, ಇವತ್ತು ಬಡವ್ರ ಮಕ್ಕಳನ್ನ ಬೆಳೆದ್ ಬೇಡನ್ರಿ. ಒಬ್ಬ ಸಾಮಾನ್ಯ ಮನುಷ್ಯ ರೈತರ ಮನುಷ್ಯರೊಳಗೆ ಬೆಳೆದ್ ಬಂದ ನಮ್ಮ ನಾಯಕ ಇವತ್ತು ಬೆಳೆಯಾಕ್ ಬಿಡ್ತಾ ಇಲ್ಲ. ಇವತ್ತು ನೀವು ಏನು ಬೆಳ್ಳಟ್ಟಿ ಒಳಗೆ ಮಾಡಿದ್ದು ನೀವು ಪಕ್ಷದ ವ್ಯವಸ್ಥೆ ಒಳಗೆ ಕಾಂಗ್ರೆಸ್ ಬಿಜೆಪಿ ಅವ್ರನ್ನ ಬೈಬಹುದು. ಆದ್ರೆ ಇವತ್ತು ನಮ್ಮ ನಾಯಕರು ನೀವು ಮಾಡಿದಂತ ಕೆಲಸವನ್ನ ಖಂಡಿಸಿದ್ರೆ ಇವತ್ತು ಈ ತರದ ವ್ಯವಸ್ಥೆಯನ್ನ ಮಾಡ್ತಾರೆ. ಒಬ್ಬ ದಲಿತನಿಗೆ ಈ ತರದ ಕಿರುಕುಳವನ್ನ ಕೊಡುವಂತ ಕೆಲಸ ಮಾಡ್ತಾ ಇದ್ದೀರಿ ಸರ್. ನೀವು ಇವತ್ತು ಕಾನೂನು ವ್ಯವಸ್ಥೆಯನ್ನ, ನೀವು ಕಾನೂನು ಸಚಿವರಾಗಿ ಕಾನೂನು ವ್ಯವಸ್ಥೆಯನ್ನ ಹಾಳು ಮಾಡ್ತಾ ಇದ್ದೀರಿ. ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಎಲ್ಲರಿಗೂ ಸಾಮಾಜಿಕವಾಗಿ ಎಲ್ಲರಿಗೂ ಹಕ್ಕೈತಿ ಬದುಕಲಿಕ್ಕೆ. ಇವತ್ತು ನೀವು ಸರಿಯಾಗಿ ನಮ್ಮ ಶಾಸಕರಿಗೆ ಒಬ್ಬ ವಿದ್ಯಾವಂತ ಇವತ್ತು ಕ್ಷೇತ್ರದ ಅಭಿವೃದ್ಧಿ ಕಾರ್ಯಗಳ ಬಗ್ಗೆ ಕೆಲಸ ಮಾಡದ ಹೋದ್ರೆ ಈ ತರದ ಇಲ್ಲ ಸಲ್ಲದ ಆರೋಪಗಳನ್ನು ಮಾಡಿ ಅವರಿಗೆ
ಕಿರುಕುಳವನ್ನು ನೀಡಿ ಅವ್ರಿಗೆ ಈ ತರದ ವ್ಯವಸ್ಥೆ ನಾಯಕನನ್ನ ಹತ್ತಿಕ್ಕುವಂತ ಕೆಲಸ ಮಾಡಕೊಂತಾರ.